ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಎಕ್ಸ್ಕ್ಯೂಸ್ ಮಿ ಸರ್, आपका पास 2 मिनट का टाइम है, आपसे ಸ್ವಲ್ಪ ಬಾತ್ ಕರ್ನಾ ತಾ. ಮಾವ ಇಬ್ಬರು ಯಾರು ಗೊತ್ತಾ ಅಂತಾಳೆ ಭಾರ್ಗವಿ. ಗೊತ್ತಿಲ್ವಲ್ಲ ಅಂತಾರೆ ಜೆ.ಪಿ. ಡೆಲ್ಲಿಯಿಂದ ಉದರ್ ಸೇ ಇದರ್ ಬಂದಿರೋ ಲಾಯರ್. ಎಷ್ಟು ದೊಡ್ಡ ಲಾಯರ್ ಆಗಿದ್ರು ತುಂಬ ದೊಡ್ಡದು. ನನ್ನಂಥ ಜೂನಿಯರ್ ಲಾಯರ್ಗೆ ಇವ್ರ ಮುಂದೆ ನಿಂತು ವಾದ ಮಾಡೋ ಅವಕಾಶ ಮಾಡಿಕೊಟ್ರು ಅಂತೀನಿ. ಬಹು ಶುಕ್ರಿಯಾ ಅಂತ ಕೈ ಮುಗಿತಾಳೆ ಭಾರ್ಗವಿ. ಏನಾರ್ಕೆ, ವಾದ ಮಾಡೋಕ್ಕೆ ಭಾರ್ಗವಿನೇ ಬರಬೇಕು ಅಂತಿದ್ದೆ, ಈಗ ಸಮಾಧಾನ ಆಯಿತಾ ಅಂತಾರೆ ಜೆ.ಪಿ. ಯಾವ ಗಳಿಗೆಲ್ಲಿ ಹೇಳಿದ್ನೋ ಏನೋ, ಎಲ್ಲ ನನ್ನ ಹಣೆ ಬರ. ಬಾಯಿ ತಪ್ಪಿ ಹೇಳಿಬಿಟ್ಟೆ, ಮನಸ್ಸಿಗೆ ಹಾಕೋಬೇಡಿ ಅಂತಾರೆ ಆರ್ಕೆ. ಅದೇನೋ ನಾನು ಸೋಲಿಸಿದೆ, ಈ ಕೋರ್ಟಿಂದ ಹೋಗಲ್ಲ, ಈ ಊರಿಂದನೂ ಹೋಗಲ್ಲ ಅಂತಿದ್ರಿ, ಇಲ್ಲೇ ಒಂದು ಮನೆ ನೋಡ್ಲಾ ಆರ್ಕೆ ಅಂತಾರೆ ಜೆ.ಪಿ. ನಹಿ ಜೆ.ಪಿ, ಮೈನೆ ಗಲ್ತಿ ಮೇ ಬೋಲಾತಾ. ಎಲ್ಬಿಲ್ಲದ ನಾಲಿಗೆ ಏನೆಲ್ಲ ಹೇಳಿಬಿಡುತ್ತೆ, ನಿಮಗೆ ಗೊತ್ತಲ್ಲ ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ, ನಾನು ಅಂದ್ಕೊಂಡು ಹಾಗೆ ಆಗಿಬಿಟ್ಟೆ, ಆಗಿದ್ದಿದ್ರೆ ಅಂತ ಗೊಣಗ್ತಾರೆ ಆರ್ಕೆ. ಅದು ಆಗೋದು ಇಲ್ಲ, ಆಗಬಾರ್ದು ಕೂಡ. ಒಬ್ಬ ಲಾಯರ್ ಆಗಿ ನೀವು ನ್ಯಾಯಾಲಯಕ್ಕೆ ತಂದಿದ್ದೆಲ್ಲ ಸುಳ್ಳು ಸಾಕ್ಷಿ ಅಂತಾನೆ ಅರ್ಜುನ್. ನೋಡಿದ್ಯಾ ಆರ್ಕೆ, ಕೇಸ್ ಗೆಲ್ಲೋದಕ್ಕೋಸ್ಕರ ಅದೆಷ್ಟು ಸರ್ಕಸ್ ಮಾಡಿದ್ರಿ. ಸಾಕ್ಷಿಯಾಗಿದ್ದ ರೆಡ್ ಡೈರಿನೇ ಹೊಸದಾಗಿ ಸೃಷ್ಟಿ ಮಾಡಿಬಿಟ್ರಿ. ಆದರೆ ನಮ್ಮ ಭಾರ್ಗವಿ ಸುಟ್ಟಿರೋ ಕಾಗದದ ಚೂರಿಂದ ನಿಮ್ಮ ಬಂಡವಾಳನ ಬಯಲು ಮಾಡಿಬಿಟ್ಲು. ಇದು ನನ್ನ ಸೊಸೆ ತಾಕತ್ತು ಅಂತಾರೆ ಜೆ.ಪಿ. ಅರ್ಥ ಆಯಿತು, ನನಗೆ ಅರ್ಥ ಆಯಿತು ಜೆ.ಪಿ ಸರ್, ನನ್ನ ಗ್ರಹಚಾರ ಕೆಟ್ಟು ನಿಮ್ಮ ಸೊಸೆ ಕೈಗೆ ಸಿಕ್ಕಾಕೊಂಡ್ಬಿಟ್ಟೆ ಅಂತಾರೆ ಆರ್ಕೆ. ಇವತ್ತು ಭಾರ್ಗವಿ ಗೆಲ್ಸಿರೋದು ಬರೀ ಕೇಸಲ್ಲ, ಒಬ್ಬ ನಿರಪರಾಧಿ ಮನುಷ್ಯನ ಬದುಕನ್ನು. ಇದರಿಂದ ಏನು ಅರ್ಥ ಆಗುತ್ತೆ ಗೊತ್ತಾ, ನಾವು ಅಡ್ವೊಕೇಟ್ಸ್ ಆಗೋದು ನ್ಯಾಯ ಕೊಡಿಸೋಕೆ, ಸತ್ಯನ ಗೆಲ್ಲಿಸೋಕೆ. ಅವತ್ತು ಆ ಶಕ್ತಿ ಪ್ರಸಾದ್ನ ಸಪೋರ್ಟ್ ಮಾಡ್ತಾ ನನ್ನ ಕಣ್ಣು ಮಂಜಾಗಿತ್ತು, ಆದರೆ ಇವತ್ತು ಭಾರ್ಗವಿ ನನ್ನ ಕಣ್ಣನ್ನು ತೆರೆಸಿದ್ದಾಳೆ. ನಿಮ್ಮ ಕಣ್ಣು ತೆರೆದಿದೆ ಅನ್ಕೋತೀನಿ ಅಂತಾರೆ ಜೆ.ಪಿ ಸರ್, ಒಂದು ನಿಮಿಷ. ಇದೊಂದು ಕೇಸಲ್ಲೇ ನಿಮ್ಮ ಸೊಸೆ ಹಿಗ್ಗ ಮುಗ್ಗ ಜಾಡಿಸ್ಬಿಟ್ಲು. ನನ್ನ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗೋಯ್ತು. ಜೆ.ಪಿ ಸರ್, ನಿಮ್ಮ ಮನಸ್ಸಲ್ಲಿ ದ್ವೇಷ ಇಟ್ಕೊಂಡ್ರೂ ಪರವಾಗಿಲ್ಲ, ನಿಮ್ಮ ಸೊಸೆ ಭಾರ್ಗವಿಗೆ ದ್ವೇಷ ಇಟ್ಕೋಬೇಡ ಅಂತ ಹೇಳಿ ಅಂತಾರೆ ಆರ್ಕೆ ಸರ್, ನನಗೊಂದು ಡೌಟು. ನೀವು ಮತ್ತೆ ಡೆಲ್ಲಿಗೆ ಹೋಗ್ತಿರಲ್ಲ, ಅಲ್ಲಿ ಹೋಗಿ ಯಾವುದಾದ್ರೂ ಕೇಸ್ ತೊಗೊಂಡ್ರೆ ನೀವೇನು ಹೇಳ್ತೀರಾ ಅಂತಾಳೆ ಭಾರ್ಗವಿ. ಸಚ್ಗೆ ಜುವಾ ಕುಚ್ ನಹಿ ಕಹೂಂಗಾ ಅಂತಾರೆ ಆರ್ಕೆ. ಅದೇನೋ ನಾನು ಹೋಗ್ತಾ ಇರೋ ದಾರಿನೇ ಸರಿಯಿಲ್ಲ ಅಂತ ಏನೋ ಹೇಳಿದ್ರಲ್ಲ ಅಂತಾಳೆ ಭಾರ್ಗವಿ. ನೋ, ನೀವು ಹೋಗ್ತಾ ಇರೋ ದಾರಿ ಕರೆಕ್ಟಾಗಿದೆ, ಮೈನೆ ಗಲತ್ ರಾಸ್ತಾ ಕರೂಂಗಾ. ಈಗ ಸರಿ ದಾರಿ ಯಾವುದು ಅನ್ನೋದು ಗೊತ್ತಾಗಿದೆ ಅಂತಾರೆ ಆರ್ಕೆ. ಎಲ್ಲ ಹಾಗೆ ಕೆಟ್ಟ ಮೇಲೇ ಬುದ್ಧಿ ಬರೋದು ಅಂತಾಳೆ ಭಾರ್ಗವಿಜಿ, ಆಪ್ಕೋ ಡೆಲ್ಲಿಗೆ ಬರೋ ಪ್ಲ್ಯಾನ್ ಏನಾದರೂ ಇದೆಯಾ ಅಂತಾರೆ ಆರ್ಕೆ. ನೋ ವೇ, ಚಾನ್ಸ್ ಇಲ್ಲ. ನಾನು ಅಪ್ಪಟ ಕನ್ನಡತಿ, ಕರ್ನಾಟಕ ಬಿಟ್ಟು ಬೇರೆ ಎಲ್ಲೂ ಬರಲ್ಲ. ಆದರೆ ನಾವು ವಿಶಾಲವಾದ ಮನಸ್ಸಿರೋರು, ನೀವು ಬೇಕಿದ್ರೆ ಇಲ್ಲೇ ಕರ್ನಾಟಕದಲ್ಲೇ ಸೆಟ್ಲ್ ಆಗ್ಬೋದು ಅಂತಾಳೆ ಭಾರ್ಗವಿ. ಯೋಚನೆ ಮಾಡ್ತೀನಿ ಅಂತಾರೆ ಆರ್ಕೆ. ಮಾಮೂಲಾಗಿ ಕೋರ್ಟ್ ಒಳಗಡೆ ನನ್ನ ಬಾಯಿ ಮಾತಾಡುತ್ತೆ, ಕೋರ್ಟ್ ಹೊರಗಡೆ ನನ್ನ ಕೈ ಮಾತಾಡುತ್ತೆ. ನೀವು ಹೊಸಬರಲ್ವಾ, ಅದಕ್ಕೆ ಬರೀ ಬಾಯಲ್ಲೇ ಹೇಳ್ತಿದ್ದೀನಿ ಮಿಸ್ಟರ್ ಆರ್ಕೆ ಸರ್. ನಾನು ಯಾರನ್ನು ಸೋಲಿಸಬೇಕು ಅಂತ ಕೋರ್ಟ್ಗೆ ಬರಲ್ಲ, ಸತ್ಯನ ಗೆಲ್ಲಿಸಬೇಕು ಅಂತ ಬರ್ತೀನಿ. ಇದು ನಿಮಗೆ ಅರ್ಥ ಆಗಿರಬೇಕು ಅಲ್ವಾ ಅಂತಾಳೆ ಭಾರ್ಗವಿ. ಗೊತ್ತಾಯ್ತಮ್ಮ, ಬರ್ತೀನಿ ಅಂತ ಕೈ ಮುಗಿದು ಹೋಗುವಾಗ, ಮತ್ತೆ ಬರೋಕ್ಕೆ ಯೋಚನೆ ಏನಾದರೂ ಮಾಡಿದರೆ ನಿಮ್ಮನ್ನು ಎದುರಿಸೋಕೆ ಈ ಭಾರ್ಗವಿ ಎಲ್ಲೆಲ್ಲಿ ಇದ್ದೇ ಇರ್ತಾಳೆ ಅಂತಾಳೆ ಭಾರ್ಗವಿ. ಆರ್ಕೆ ಹೋಗ್ತಾರೆ. ಈಚೆ ಚರಣ್, ನೀವೇನೋ ಊರು ಉದ್ಧಾರ ಮಾಡೋಕ್ಕೆ ಹೋಗಿದ್ದಿದ್ರೆ ನಾನು ಈ ಮಾತನ್ನು ಹೇಳ್ತಿರ್ಲಿಲ್ಲ. ಆದರೆ ನೀವು ಹೋಗಿದ್ದು ಮಕ್ಕಳ ರಕ್ತ ಹೀರೋಕೆ. ನಿಮ್ಮಂಥವ್ರು ಹೊಟ್ಟೆಲಿ ಹುಟ್ಟಿದ್ದೀನಲ್ಲ ಅಂತ ನೆನೆಸ್ಕೊಂಡ್ರೆ ನನಗೆ ಹಿಂಸೆ ಆಗ್ತಿದೆ. ಇಷ್ಟು ವರ್ಷ ಅಪ್ಪ ನನ್ನನ್ನು ಹೇಗೋ ಕಾಪಾಡ್ಕೊಂಡಿದ್ದಾರೆ, ಇಲ್ಲ ಅಂದಿದ್ರೆ ನನ್ನ ಮಾರ್ತಿದ್ರೋ ಏನೋ ಅಂತಾನೆ ಚರಣ್ ಅಂತ ಕೂಗ್ತಾಳೆ ಗಂಗಾ. ಕಿರಿಚಬೇಡಿ, ನಿಜನೇ ಹೇಳ್ತಿದ್ದೀನಿ, ಈ ಪ್ರಪಂಚದಲ್ಲಿ ನಿಮ್ಮಂಥ ಕ್ರೂರ ತಾಯಿ ಇನ್ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಚರಣ್. ಅದನ್ನೆಲ್ಲ ಬೃಂದ ದೂರ ನಿಂತ್ಕೊಂಡು ನೋಡ್ತಿರ್ತಾಳೆ. ನಾನು ವಾಪಸ್ ಬಂದಿದ್ದೆ ನಿನಗೋಸ್ಕರ ಕಣೋ ಅಂತಾಳೆ ಗಂಗಾ. ಸುಳ್ಳು ಅಂತ ಕೂಗ್ತಾನೆ ಚರಣ್. ಅಯ್ಯೋ ದೇವ್ರೆ, ನಾನು ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಹೊಡಿತಿದೆ. ಗಂಗಾ ಅಂದರೆ ದೊಡ್ಡ ಡಾನು, ಊರವರಿಗೆಲ್ಲ ಚಳ್ಳೆ ಹಣ್ಣು ತಿನ್ನಿಸಿ ಯಾಮರಿಸ್ತಾಳೆ ಅಂದ್ಕೊಂಡ್ರೆ ಖಾಲಿ ಪಲಾವ್ ನನ್ನ ಥರನೇ ಬಿಡ್ಕೋತಿದ್ದಾಳೆ ಅಂತಾಳೆ ಬೃಂದ. ನಿನಗೆ ಬಚ್ಚಿಟ್ಕೊಳ್ಳೋಕ್ಕೆ ಒಂದು ಜಾಗ ಬೇಕಿತ್ತು, ಅದಕ್ಕೆ ಅಮ್ಮ ಅಂತ ಹೆಸರಿಟ್ಕೊಂಡು ನಾಟಕ ಆಡ್ತಾ ಇದ್ದೆ ಅಲ್ವಾ. ನನ್ನನ್ನು ಅಡ್ಡಗೋಡೆ ಥರ ಬಳಸ್ಕೊಂಡ್ರಿ. ಚಿಕ್ಕ ಮಕ್ಕಳ ಮೇಲೆ ಬರದೇ ಇರೋ ಕನಿಕರ ನನ್ನ ಮೇಲೆ ಬಂದರೆ ನಾನು ಅದನ್ನು ನಂಬ್ತೀನ. ಇಷ್ಟು ವರ್ಷ ನಿಮಗೋಸ್ಕರ ನನ್ನ ಸಾಕಿದ ಅಪ್ಪ ಅಮ್ಮನೇ ಎದುರು ಹಾಕ್ಕೊಂಡಿದ್ನಲ್ಲ, ಇನ್ನು ಮುಂದೆ ನಿಮ್ಮ ಬಾಯಿಂದ ಬರೋ ಒಂದೇ ಒಂದು ಅಕ್ಷರನೂ ನಂದಲ್ಲ. ನನ್ನ ಅಪ್ಪ ಜೆ.ಪಿ. ಪಾಟೀಲ್, ನಮ್ಮ ಅಮ್ಮ ನಿರ್ಮಲಾ ಪಾಟೀಲ್, ಇದೇ ಸತ್ಯ ಅಂತ ಕೂಗ್ತಾನೆ ಚರಣ್ ಮುಂದೆ ಬೃಂದ ಅಂತ ಏನಾದರೂ ನನ್ನ ಹೆಸರು ಎತ್ತಿದ್ರೆ ನನ್ನ ಕತೆ ಮುಗೀತು. ಅವರಿಗೆ ಸಹಾಯ ಮಾಡಿದ್ದು ನಾನೇ ಅಂತ ಚರಣ್ಗೆ ಗೊತ್ತಾಗುತ್ತೆ. ಇಲ್ಲ, ಮೊದಲು ಇಲ್ಲಿಂದ ನಾನು ಹೊರಡಬೇಕು ಅಂತಾಳೆ ಬೃಂದ. ಹೇಳ್ಕೊಂಡು ಹೋಗಿ ಇವರನ್ನ ಅಂತ ಚರಣ್ ಕೂಗ್ತಾನೆ.
ಚರಣ್ ಅಂತ ಅಳ್ತಾ ಗಂಗಾ ಹೋಗ್ತಾಳೆ. ಈಚೆ ಜೆ ಪಿ ಅರ್ಜುನ್ ಹತ್ರ ಮಾತಾಡುವಾಗ ಚರಣ್ ಬಂದು ಜೆ ಪಿ ಭುಜನ ಮುಟ್ತಾನೆ. ಆಗ ಜೆ ಪಿ ತಿರುಗಿ ನೋಡ್ತಾರೆ. ಆಗ ಚರಣ್ ಅವ್ರ ಕಾಲಿ ಬೀಳೋಕೆ ಹೋಗ್ತಾನೆ. ಚರಣ್ ಏನು ಮಾಡ್ತಿದ್ದೆ ಹೇಳ ಮೇಲೆ ಅಂತಾರೆ ಜೆ ಪಿ. ನಾನು ಮಾಡಿರೋ ತಪ್ಪಿಗೆ ಆಡಿರೋ ಮಾತುಗಳಿಗೆ ಕ್ಷಮೆನೇ ಇಲ್ಲ. ನಿಮಗೆ ಮುಖ ತೋರ್ಸೋಕ್ಕೂ ಯೋಗ್ಯತೆ ಕಳ್ಕೊಂಡು ಬಿಟ್ಟಿದ್ದೀನಿ. ಆದರೆ ದಯವಿಟ್ಟು ಒಂದೇ ಒಂದು ಸಲ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿಬಿಡಿ. ನಾನು ಎಲ್ಲಾದರೂ ದೂರ ಹೊರಟು ಹೋಗ್ತೀನಿ ಅಂತಾನೆ ಚರಣ್. ಯಾಕೆ ಏನೇನೋ ಮಾತಾಡ್ತಿದ್ಯಾ ಚರಣ್? ನೀನು ಯಾಕೆ ದೂರ ಹೋಗಬೇಕು? ನಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ವಾ ಅಂತಾರೆ ಜೆ ಪಿ. ಡ್ಯಾಡ್ ನೀವೇನು ಮಾಡ್ತಿದ್ದೀರಾ ಅಂತಾನೆ ಅರ್ಜುನ್. ಸುಮ್ಮನಿರು ಅಂತ ಸನ್ನೆ ಮಾಡ್ತಾರೆ ಜೆ ಪಿ. ಯಾವ ಮುಖ ಇಟ್ಕೊಂಡು ನಿಮ್ಮ ಜೊತೆ ಇರಲಿ ಅಪ್ಪ ನಾನು? 25 ವರ್ಷದ ಹಿಂದೆ ಆ ಗಾಯತ್ರಿ ದೇವಿ ನನ್ನನ್ನು ಬೇಡ ಅಂತ ಬಿಟ್ಟು ಹೊರಟೋದ್ಲು. ಆದರೆ ನೀವು ನನ್ನ ಸಾಕಿದ್ರಿ. ಇಷ್ಟನೋ ಕಷ್ಟನೋ ನಿರ್ಮಲಾ ಅಮ್ಮ ನನ್ನ ನೋಡಿಕೊಂಡ್ರು. ಆದರೆ ಕೊನೆಯಲ್ಲಿ ನಾನೇನು ಮಾಡಿದೆ ಡ್ಯಾಡ್? ನಿಮಗೆ ಮೋಸ ಮಾಡಿಬಿಟ್ನಲ್ಲ, ನಿಮಗೆ ಕೇಡ್ ಬಯಸಿಬಿಟ್ಟೆ ಅಂತಾನೆ ಚರಣ್. ಮಕ್ಕಳು ದಾರಿ ತಪ್ಪಿದಾಗ ಸರಿ ದಾರಿಗೆ ತರೋ ಜವಾಬ್ದಾರಿ ತಂದೆದು ನೀನು. ಇದನ್ನು ಬೇಕು ಅಂತ ಮಾಡಲಿಲ್ಲ ಚರಣ್. ತಾಯಿಯ ಮಮಕಾರ ಸಿಕ್ಕಿದ ಕೂಡಲೇ ಅದು ನಿಜನ ಸುಳ್ಳು ಡಿಸೈಡ್ ಮಾಡೋಕ್ಕಾಗದೆ ನಿನ್ನ ಮನಸ್ಸೇ ಅದ್ರ ಕಡೆನೇ ಸೆಳ್ಕೊಂಡು ಹೊರಟೋಯ್ತು. ಕೆಟ್ಟಗಳಿಗೆ ಏನೋ ನಡೆದೋಯ್ತು ಬಿಡು. ಆದರೆ ಈಗ ನಿನಗೆ ಇದೆಲ್ಲ ಅರ್ಥ ಆಯ್ತಲ್ಲ ಅಂತಾರೆ ಜೆ ಪಿ. ಇಲ್ಲಪ್ಪ ನಾನು ಪಾಪಿ. ಅರ್ಜುನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ನಿಮಗೆ ಬೇಲ್ ಕೊಡಿಸ್ಬೇಕಾದಾಗ ಮಗ ಆಗಿ ನಿಮ್ಮ ಜೊತೆ ನಿಲ್ಲಬೇಕಾಗಿತ್ತು. ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಯಾವುದನ್ನು ಮಾಡದೆ ರಾಕ್ಷಸನ ತರಹ ನಡ್ಕೊಂಡಿದ್ದೀನಿ ನಾನು ಅಂತಾನೆ ಚರಣ್. ಈಗಲಾದರೂ ಡ್ಯಾಡ್ ಹೇಗೆ ಅಂತ ನಿಮ್ಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು ಬಿಡು ಅಂತಾನೆ ಅರ್ಜುನ್. ಅಪ್ಪ ನಿಜವಾಗ್ಲೂ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಇದೆಯಾ ಅಂತಾನೆ ಚರಣ್. ಈ ತಪ್ಪಿಗೆ ನೀನು ಒಬ್ಬನೇ ಕಾರಣ ಅಲ್ಲ ಚರಣ್, ನಾನು ಕಾರಣ. ಚಿಕ್ಕ ವಯಸ್ಸಿನಿಂದ ನನ್ನ ಮಗನ ಮನಸ್ಸಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ದೇ ಇರೋದು ನಂದು ತಪ್ಪಲ್ವಾ ಅಂತಾರೆ ಜೆ ಪಿ. ಅಪ್ಪ ಪ್ಲೀಸ್ ಹಾಗೆಲ್ಲ ಹೇಳಬೇಡಿ ಅಂತಾನೆ ಚರಣ್. ನೋಡು ಚರಣ್, ಮುರಿದು ಬಿದ್ದಿರೋ ಸಂಬಂಧನ ಒಟ್ಟು ಮಾಡಿ ಜೊತೆಗಿರೋದೇ ಅಲ್ವಾ ಮನೆ ಅನ್ನೋದು. ನನಗೆ ತುಂಬ ಖುಷಿ ಇದೆ. ನನ್ನಿಬ್ಬರು ಮಕ್ಕಳು ಈಗ ನನ್ನ ಜೊತೆ ಇದ್ದಾರೆ ಅಂತ ಇಬ್ಬರನ್ನು ಜೆ ಪಿ ತಪ್ಕೋತಾರೆ. ಈಚೆ ಗಂಗಾ ಮುಂದೆ ಮೀಡಿಯಾದವರು ಮುತ್ತಾಗ್ತಾರೆ. ಕೆಲವು ಜನ ಗಂಗಾಗೆ ಮಸಿ ಬಳಿತಾರೆ. ನಿನ್ನ ಮುಖ ನೋಡೋಕ್ಕೂ ಅಸಹ್ಯ. ಮಸಿ ಬಳಿದೆ ಇನ್ನೇನು ಮಾಡಲಿ? ಚಿಕ್ಕ ಹೆಣ್ಮಕ್ಳ ಅಂತಲೂ ನೋಡಿದೆ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ಯಲ್ಲ ನೀನು. ಒಂದು ಹೆಣ್ಣ, ನಿಂದು ಒಂದು ಜನ್ಮನ. ನಿನ್ನಂಥವರೆಲ್ಲ ಬದುಕಿರಲೇಬಾರ್ದು ಅಂತ ಒಬ್ಬರು ಹೇಳಿದರೆ ನಿಮ್ಮಂಥವ್ರನ್ನ ಜನರ ಮುಂದೆ ನೇಣು ಹಾಕಿಸ್ಬೇಕು. ಯಾರಾದರೂ ಇಂಥ ಕೆಲಸ ಮಾಡೋಕ್ಕೆ ಮೈ ನಡಗಬೇಕು. ನಿನ್ನಂಥವ್ರನ್ನ ಪಬ್ಲಿಕ್ನಲ್ಲಿ ನೇಣು ಹಾಕಬೇಕು ಅಂತಾರೆ ಇನ್ನೊಬ್ಬರು. ಆಗ ಭಾರ್ಗವಿ ಬಂದು ಗಂಗಾನ ನೋಡ್ತಾ ನಿನ್ನ ಮನಸ್ಸಿಗೂ ನಿನ್ನ ಮುಖಕ್ಕೆ ಹಚ್ಚಿರೋ ಮಸಿಗೂ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅಂತಾಳೆ. ಅವತ್ತು ರವೀಂದ್ರನ ಮುಗಿಸಿದಾಗಲೇ ನಿನ್ನನ್ನು ಮುಗಿಸ್ಬಿಡ್ಬೇಕಾಗಿತ್ತು ಕಣೆ. ಆವಾಗ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಅಂತಾಳೆ ಗಂಗಾ. ನನ್ನ ಜೀವ ಅವತ್ತೇ ಹೋಗಿದೆ. ಇವತ್ತು ನಾನು ಬದುಕ್ತಾ ಇರೋ ಈ ಜೀವ ನಮ್ಮ ಅಪ್ಪ ಕೊಟ್ಟಿರೋ ಭಿಕ್ಷೆ. ನಮ್ಮ ಅಪ್ಪ ತೀರ್ಕೊಂಡ್ಮೇಲೆ ಅವರನ್ನು ಸಾಯಿಸಿದವ್ರ ಮೇಲೆ ಪ್ರತಿ ಕ್ಷಣ ಪ್ರತಿದಿನ ಪ್ರತೀಕಾರ ತೀರಿಸ್ಕೋಬೇಕು ಅಂತಲೇ ಕಾಯ್ತಾ ಇದ್ದೆ. ಇವತ್ತು ಆ ಹೋರಾಟಕ್ಕೆ ಒಂದು ಅರ್ಥ ಸಿಕ್ಕಿದೆ ಅಂತಾಳೆ ಭಾರ್ಗವಿ. ಎಷ್ಟೇ ಪೆಟ್ಟು ಕೊಟ್ಟರು ಅದು ಹೇಗೆ ಮತ್ತೆ ಮತ್ತೆ ಎದ್ದು ಬರ್ತೀಯಾ ಅಂತಾಳೆ ಗಂಗಾ. ನಾನು ರವೀಂದ್ರ ಭಟ್ಕಳ ಮಗಳು. ಅವ್ರ ರಕ್ತನೇ ನನ್ನ ಮೈಯಲ್ಲೂ ಹರಿತಾ ಇರೋದು. ನನ್ನ ಮಾವನ ಮೇಲೆ ಸುಳ್ಳು ಆಪಾದನೆ ಹಾಕಿರೋ ಕರ್ಮದ ಫಲ ಇದು. ಅದೆಷ್ಟು ಹೆಣ್ಮಕ್ಳನ್ನ ಬಲಿ ತಗೊಂಡಿದೆಯಲ್ಲ, ಆ ಪಾಪದ ಫಲ ಆಗಿಯೇ ಇವತ್ತು ನಿನಗೆ ಗಲ್ಲು ಶಿಕ್ಷೆ ಆಗ್ತಾ ಇರೋದು. ಒಬ್ಬರ ಜೀವ ಹೋಗ್ತಾ ಇದೆಯಾ ಅವಾಗ ಪಾಪ ಬದುಕಿಕೊಳ್ಳಿ ಅಂತಲೇ ಅನಿಸುತ್ತೆ. ಆದರೆ ಮೊದಲನೇ ಸರ್ತಿ ನಿನ್ನ ಪ್ರಾಣ ಹೋಗ್ತಿದೆ ಅಂತ ಕೇಳಿ ನನಗೆ ಖುಷಿ ಆಗ್ತಿದೆ. ನಿನ್ನಂತಹ ರಾಕ್ಷಸಿಯರು ಈ ಭೂಮಿ ಮೇಲೆ ಬದುಕಲೇಬಾರ್ದು ಅಂತಾಳೆ ಭಾರ್ಗವಿ. ಆಗ ಜನ ಎಲ್ಲ ಧಿಕ್ಕಾರ ಧಿಕ್ಕಾರ, ಗಂಗಾಗೆ ಧಿಕ್ಕಾರ, ರವೀಂದ್ರ ಭಟ್ಕಳ್ಗೆ ಜೈ, ಜೆ ಪಿ ಪಾಟೀಲ್ಗೆ ಜೈ ಅಂತ ಕೂಗ್ತಾರೆ. ಯಾವ ಜಾಗದಲ್ಲಿ ನಮ್ಮ ಅಪ್ಪನ ಮಾನ ನನ್ನ ಮಾವನ ಮಾನನ ಕಳೆದಿದ್ಯೋ ಅದೇ ಜಾಗದಲ್ಲಿ ಇವತ್ತು ಜೈಕಾರ ಹಾಕ್ತಿದ್ದಾರೆ. ಹೇಳಿರಲಿಲ್ಲ ಇದನ್ನೆಲ್ಲ ಸರಿ ಮಾಡದೇ ಇದ್ದರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ ಅಂತ. ಗಲ್ಲಿನ ಮೇಲ್ಗಡೆ ಹತ್ತೋಕ್ಕೂ ಮುಂಚೆ ನನ್ನ ಹೆಸರನ್ನು ನೆನ್ಪು ಮಾಡ್ಕೊ ಅಂತಾಳೆ ಭಾರ್ಗವಿ. ಈ ಭಾರ್ಗವಿ ತುಂಬ ಅತಿಯಾಗಿ ಮಾತಾಡ್ತಿದ್ಯಾ, ನಿನಗೆ ಇನ್ನು ನಾನು ಯಾರು ಅಂತ ಗೊತ್ತಿಲ್ಲ ಅಂತಾಳೆ ಗಂಗಾ. ಆಗ ಭಾರ್ಗವಿ ಗಂಗಾ ಕೆನೆಗೆ ಬಾರಿಸ್ತಾ ಇದು ನಮ್ಮ ಅಪ್ಪನ ಕೊಂದಿದ್ದಕ್ಕೆ ಅಂತಾಳೆ. ನನ್ನ ಮೇಲೆ ಕೈ ಮಾಡ್ತೇನೆ ಅಂತಾಳೆ ಗಂಗಾ. ಆಗ ಇನ್ನೊಂದು ಕೆನ್ನೆಗೆ ಬಾರಿಸಿ ಇದು ನಮ್ಮ ಮಾವನಿಗೋಸ್ಕರ ಅಂತ ಮತ್ತೆ ಕೆನ್ನೆಗೆ ಬಾರಿಸಿ ಇದು ನಿನ್ನಿಂದ ಜೀವ ಕಳ್ಕೊಂಡಿರೋ ಎಲ್ಲ ಆ ಹೆಣ್ಮಕ್ಳಿಗೋಸ್ಕರ ಅಂತಾಳೆ ಭಾರ್ಗವಿ. ಬಿಡಲ್ಲ ಕಣೆ, ನಿನ್ನ ಬಿಡಲ್ಲ ಅಂತಾಳೆ ಗಂಗಾ. ಇನ್ನೇನಾದರೂ ಉಳಿಸಿದ್ರೆ ತಾನೇ ಬಿಡೋಕೆ. ಮೇಲೆ ಹೋದ್ಮೇಲೆ ನಮ್ಮ ಅಪ್ಪನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳೆ ಅಂತಾಳೆ ಭಾರ್ಗವಿ. ಆಗ ಪೊಲೀಸರು ಅವಳನ್ನು ಹೇಳ್ಕೊಂಡು ಹೋಗ್ತಾರೆ. ಆಗ ಮೀಡಿಯಾದವರು ಭಾರ್ಗವಿ ಹತ್ರ ಇವತ್ತು ಗಂಗಾ ಅನ್ನೋ ಭೂಗತ ಪಾತಕಿಗೆ ಶಿಕ್ಷೆ ಕೊಡಿಸಿದ್ದೀರಾ, ಎಷ್ಟು ಜನರು ಹುಡುಗಿರನ್ನು ಕಾಪಾಡಿದ್ದೀರಾ, ಇದಕ್ಕೆ ನೀವು ಏನು ಹೇಳ್ತೀರಾ ಅಂತಾಳೆ. ಇವತ್ತು ಈ ಗಂಗಾ ಅಂತವಳು ಒಬ್ಬಳು ಸಿಕ್ಕಾಕೊಂಡಿದ್ದಾಳೆ. ಹಾಗಂತ ಎಲ್ಲ ಸಮಸ್ಯೆಗೂ ಪರಿಹಾರ ಆಗೋಯ್ತು ಅಂತ ಅಲ್ಲ. ಇಂಥವ್ರು ಈ ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ. ಹೆಣ್ಮಕ್ಳನ್ನು ಕೆಟ್ಟದಾಗಿ ಬಳಸ್ಕೊಳ್ಳುವಂಥವ್ರು, ಅವರು ಜೀವನ ಹಾಳು ಮಾಡುವಂಥವ್ರು. ಅಯ್ಯೋ ಇವಳು ನಮ್ಮ ಮನೆ ಮಗಳಲ್ವಲ್ಲ, ನಮಗೆ ಊರು ಹುಸಾಬರಿ ಅಂತ ಕೈ ಕಟ್ಟಿ ಕುತ್ಕೋಬಾರ್ದು. ನಮ್ಮ ಅಕ್ಕಪಕ್ಕ ಅನ್ಯಾಯ ಆಗ್ತಿದ್ರೆ
ಕಾಳಿ ಅವತಾರನ ತಾಳಿ ಇಂಥವ್ರನ್ನು ನಿರ್ನಾಮ ಮಾಡಬೇಕು. ಇವತ್ತು ನನಗೆ ಆ ಅವಕಾಶ ಸಿಕ್ಕಿದೆ, ನಾಳೆ ನಿಮಗೆಲ್ಲ ಆ ಅವಕಾಶ ಸಿಗ್ಬೋದು. ಸಿಕ್ಕಿದರೆ ಖಂಡಿತ ಸುಮ್ಮನೆ ಕೂರಬೇಡಿ. ನಾನು ಅಷ್ಟೇ, ಇಷ್ಟಕ್ಕೆ ಎಲ್ಲ ಮುಗ್ದೋಯ್ತು ಅಂತ ಸುಮ್ಮನೆ ಕೂರೋ ಮಾತೇ ಇಲ್ಲ. ಇಂಥವ್ರು ಜಾಡನ್ನು ಹುಡ್ಕೊಂಡು ಹೇಳ್ಕೊಂಡು ಮುಂದೆ ತಗೊಂಡು ಬರ್ತೀನಿ. ಸುರಕ್ಷಿತವಾದ ಸಮಾಜನ ಕಟ್ಟೋಕೆ ನಾವೆಲ್ಲರೂ ಜೊತೆಯಾಗಿ ನಿಂತ್ಕೋಬೇಕು ಅಂತಾಳೆ ಭಾರ್ಗವಿ. ಭಾರ್ಗವಿ LLBಗೆ ಜೈ, ರವೀಂದ್ರ ಭಟ್ಕಳ್ಗೆ ಜೈ, JP ಪಾಟೀಲ್ಗೆ ಜೈ ಅಂತ ಜನರೆಲ್ಲ ಜೈಕಾರ ಕೂಗ್ತಾರೆ. ಗಂಗನ ಪೊಲೀಸರು ಜೀಪಲ್ಲೇ ಕರ್ಕೊಂಡು ಹೋಗುವಾಗ ಭಾರ್ಗವಿ ನಿಂತ್ಕೊಂಡು ನೋಡ್ತಾಳೆ. ಗಂಗಾ ಅವಳನ್ನೇ ನೋಡ್ತಾ ಹೋಗ್ತಾಳೆ. ಆಗ ಭಾರ್ಗವಿ ಆಕಾಶಕ್ಕೆ ಕೈ ಮುಗಿತಾಳೆ. ಅಲ್ಲಿ ಅವಳ ಅಪ್ಪ ಕಾಣ್ತಾರೆ. ಅಪ್ಪ, ನೋಡಿದ್ಯಾ, ನಿನಗೆ ಅವಮಾನ ಆದ ಜಾಗದಲ್ಲೇ ಜೈಕಾರ ಹಾಕ್ತಿದ್ದಾರೆ. ಅಪ್ಪ, ಯಾಕೆ ನೀನು ಶುರು ಮಾಡಿದ ಕೆಲಸನ ನಾನು ಮುಗಿಸಿದ್ದೀನಿ ಅಪ್ಪ. ನಿನ್ನ ಮಗಳು ಕೊಟ್ಟ ಮಾತಿಗೆ ತಪ್ಪಲಿಲ್ಲ ಅಪ್ಪ. ಇದೆಲ್ಲ ನಿನಗೋಸ್ಕರ ಅಂತಾಳೆ ಭಾರ್ಗವಿ. JP ಭಾರ್ಗವಿನ ನೋಡಿ ಸ್ಮೈಲ್ ಮಾಡ್ತಾರೆ. ಚಾಲಾಕಿ ಅಪ್ಪ, ನೀನು ನಿನ್ನ ಜಾಗದಲ್ಲಿ ನಿಂತ್ಕೊಂಡು ನನ್ನ ನೋಡ್ಕೊಳ್ಳೋಕ್ಕೆ ನಿನ್ನ ಫ್ರೆಂಡನ್ನೇ ನೇಮಕ ಮಾಡಿದ್ಯಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂತಾಳೆ ಭಾರ್ಗವಿ. ಆಗ ಅರ್ಜುನ್ ಬಂದು ಭಾರ್ಗವಿ ಭುಜನ ತಟ್ಟಿ ಸಮಾಧಾನ ಮಾಡಿರಿ. ಇವತ್ತು ನಮ್ಮ ಮಾವನ ಹೆಸರು ಸರಿ ಹೋಯ್ತು ಅಂತಾನೆ ಅರ್ಜುನ್. ಎಂಥ ಇನ್ಸಿಡೆಂಟ್ ನೋಡಿ, ನಮ್ಮ ಮಾವನ ಹೆಸರು ಸರಿ ಹೋಯ್ತು ಅಂತಾಳೆ ಭಾರ್ಗವಿ. ಇಬ್ಬರು ನಗ್ತಾರೆ. ಈಚೆ JP, ಅರ್ಜುನ್, ಭಾರ್ಗವಿ ಬಾಡಿಗೆ ಮನೆ ಹತ್ರ ಬರ್ತಾರೆ. ಯಾಕೆ ಡ್ಯಾಡ್ ಹಾಗೇ ನಿಂತ್ಬಿಟ್ರಿ ಅಂತಾನೆ ಅರ್ಜುನ್. ಮತ್ತೆ ಮನೆಗೆ ವಾಪಸ್ ಬರ್ತೀನಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಇಷ್ಟು ವರ್ಷದ ಕೆಲಸ, ಮರ್ಯಾದೆ, ಜೀವನದ ಜೊತೆ ನನ್ನ ಕುಟುಂಬದವ್ರ ಪ್ರೀತಿನೂ ಕಳ್ಕೊಂಡ್ಬಿಟ್ಟೆ ಅಂದ್ಕೊಂಡೆ. ಜೀವ ಹೋಗೋಕ್ಕೂ ಮುಂಚೆ ನನ್ನವರು ನನ್ನ ಜೊತೆ ಇರಬೇಕು ಅಂತಂದರೆ ಅದು ಒಂದು ಬದುಕ ಅನ್ನಿಸ್ತಿತ್ತು. ನಾನು ಇಷ್ಟು ವರ್ಷ ನಂಬಿದ ಕಾನೂನು, ಸ್ನೇಹಿತರು ಅಷ್ಟೇ ಯಾಕೆ, ಆ ದೇವರು ನನ್ನ ಕೈ ಬಿಟ್ಬಿಟ್ಟ ಅಂದ್ಕೊಂಡೆ. ಆದರೆ ನನ್ನ ಕಾಪಾಡಿದ್ದು ಭಾರ್ಗವಿ, ಬೆಂಗಳೂರಿನ ಟಾಪ್ ಮೋಸ್ಟ್ ಲಾಯರ್ ಈ JP ಪಾಟೀಲ್. ನನ್ನ ವಿರುದ್ಧ ಸೆಡ್ ಹೊಡೆದು ನಿಂತು ಒಂದು ಹುಡುಗಿ, ಅವಳಿಗೆ ಎಷ್ಟು ಅಹಂಕಾರ, ಅವಳು ಕ್ಯಾರಿಯರ್ನ ನಾನು ಹೊಸ್ಕಾಕಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಆದರೆ ಅವಳೇ ನನ್ನ ಸೊಸೆಯಾಗಿ ಇವತ್ತು ನನ್ನ ಕಾಪಾಡಿ ವಾಪಸ್ ಕರ್ಕೊಂಡು ಬಂದಿದ್ದಾಳೆ. ಇವತ್ತು ನನಗೆ ಹೇಗೆ ಅನಿಸ್ತಿದೆ ಗೊತ್ತಾ ಅರ್ಜುನ್? ಆಗಷ್ಟೇ ಹುಟ್ಟಿದ ಮಗುನ ಮನೆಗೆ ತುಂಬಿಸ್ಕೋತಾರಲ್ಲ, ಹಾಗೆ ಭಾರ್ಗವಿ ನನಗೆ ಮರುಜನ್ಮ ಕೊಟ್ಟು ಈ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ದಾಳೆ ಅಂತಾರೆ JP. ಯಾಕೆ ಮಾವ ಇಷ್ಟೊಂದು ದೊಡ್ಡದಾಗಿ ಮಾತಾಡ್ತಿದ್ದೀರಾ? ಈ ಮನೆ ಸೊಸೆಯಾಗಿ ನಿಮ್ಮನ್ನು ಕಾಪಾಡೋದು ನನ್ನ ಕರ್ತವ್ಯ. ನೀವು ನಮಗೋಸ್ಕರ ಮಾಡಿರೋ ಎಲ್ಲ ತ್ಯಾಗದ ಮುಂದೆ ಇದೆಲ್ಲ ಯಾವ ಲೆಕ್ಕ ಹೇಳಿ ಅಂತಾಳೆ ಭಾರ್ಗವಿ. ಹೀಗೆ ಹೇಳ್ತಿರೋದು ನಿನ್ನ ದೊಡ್ಡ ಗುಣ. ನೀವೇನೇ ಹೇಳಿ, ನನಗಂತೂ ಇದೆಲ್ಲ ಕನಸು ಅಂತಲೇ ಅನ್ನಿಸ್ತಿದೆ ಅಂತಾರೆ JP. ನೀವು ಕನಸು, ನನ್ನ ಕನಸು ಇವಾಗ ನನಸಾಗಿದೆ ಅಂತಾನೆ ಅರ್ಜುನ್. ಈಚೆ ಭಾರ್ಗವಿ, ಅರ್ಜುನ್ ಹೊರಗಡೆ ಬಂದಿರ್ತಾರೆ. ಪಾರ್ಥ, ನಾವಿಬ್ಬರು ಈ ರೀತಿ ಹೊರಗಡೆ ಕಾಲ ಕಳೆದು ಎಷ್ಟು ದಿನ ಆಗಿತ್ತು ಅಲ್ವಾ ಅಂತಾಳೆ ಭಾರ್ಗವಿ. ಆಗ ಶ್ರೀಮಂತ, ನೀವಿಬ್ಬರು ಹೀಗೆ ಯಾವಾಗಲೂ ಖುಷಿಯಾಗಿರಿ ಅಂತ ದೃಷ್ಟಿ ತೆಗಿತಾನೆ. ನಾವು ಗೆದ್ದಿದ್ದು ಲಾಯರ್ ಆಗಿ ಮಾತ್ರ, ಇನ್ನೇನೂ ಇಲ್ಲ ಅಂತಾನೆ ಅರ್ಜುನ್. ಪಾರ್ಥ, ನೀವು ತಾಳಿ ಕಟ್ಟಿರೋದನ್ನು ಮರ್ತಿದ್ದೀರಾ ನನಗೆ ಅಂತಾಳೆ ಭಾರ್ಗವಿ. ನಾನು ನಿಮ್ಮ ಗಂಡ ಅಂತಲ್ಲ, ನೀವು ನನ್ನ ಹೆಂಡತಿ ಅನ್ನೋದನ್ನು ಮರ್ತಿದ್ದೀರಾ ಅಂತ ಅರ್ಜುನ್ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.